ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದೆ ಜನಕನು ತನ್ನ ಸೈನ್ಯವನ್ನು ಉತ್ಸಾಹಗೊಳಿಸಿ ಯುದ್ಧಕ್ಕೆ ಕಳುಹಿಸಿದ ಮತ್ತು ವ್ಯೂಹಗಳನ್ನು ರಚಿಸಿದ ರೀತಿಯನ್ನು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ 99ನೆಯ ಅಧ್ಯಾಯಕ್ಕೆ ಸ್ವಾಗತ. ಧರ್ಮರಾಜ, ಇದೇ ವಿಚಾರದಲ್ಲಿ ಹಿಂದೆ ಪ್ರತರ್ಧನನು ಜನಕರಾಜನು ನಡೆಸಿದ ಯುದ್ಧ ಸಂಬಂಧವಾದ ಇತಿಹಾಸವನ್ನು ಉದಾಹರಿಸುವರು. ಮಿಥಿಲಾಧಿಪತಿಯಾದ ಜನಕನು ಯುದ್ಧವೆಂಬ ಯಜ್ಞಕ್ಕಾಗಿ ಯಜ್ಞೋಪವೀತವನ್ನು ಧರಿಸಿ ನಿಂತು ತನ್ನ ಭಟರನ್ನು ಉತ್ತೇಜನಗೊಳಿಸಿದ ರೀತಿಯನ್ನು ಕೇಳು. ಆ ಜನಕರಾಜನು ಮಹಾಪ್ರಭಾವವುಳ್ಳವನು, ಸಕಲ ತತ್ವಗಳನ್ನು ತಿಳಿದವನು. ಅವನು ಯೋಗ ಬಲದಿಂದಲೇ ತನ್ನ ಯೋಧರಿಗೆಲ್ಲ ಸ್ವರ್ಗ ನರಕಗಳೆರಡನ್ನು ಏಕಕಾಲದಲ್ಲಿ ಪ್ರತ್ಯಕ್ಷವಾಗಿ ತೋರಿಸುತ್ತಾ, ಎಲೈ ಭಟರೆ, ಇದು ನೋಡಿದಿರ, ಯುದ್ಧದಲ್ಲಿ ಭಯಪಡದವರಿಗೆ ಮಾತ್ರ ಕಾಣಿಸುವ ಈ ಲೋಕಗಳು ನಿಮಗೆ ಲಭಿಸುವವು. ಇಲ್ಲಿ ಗಂಧರ್ವ ಸುಂದರಿಯರು ಬೇಕಾದಷ್ಟು ಮಂದಿ ಇರುವರು. ಇವು ಅಕ್ಷಯಗಳು. ಕೋರಿದ ಕೋರಿಕೆಗಳನ್ನೆಲ್ಲ ಇಲ್ಲಿ ಪಡೆಯಬಹುದು. ಇದು ಇತ್ತಲಾಗಿ ನೋಡಿರಿ. ಯುದ್ಧದಲ್ಲಿ ಭಯದಿಂದ ಓಡಿ ಹೋಗತಕ್ಕವರಿಗೆ ಈ ಲೋಕಗಳು, ಇವೇ ನರಕಗಳು. ಅಂತಹವರು ಶಾಶ್ವತವಾಗಿ ಅಪಕೀರ್ತಿಗೀಡಾಗಿ ಇಲ್ಲಿ ನಿರಂತರವಾಗಿ ನರಳಬೇಕಾಗುವುದು. ಆದುದರಿಂದ ಪ್ರಾಣದಾಸೆಯನ್ನು ಬಿಟ್ಟು ನೀವು ಶತ್ರುಗಳ ಮೇಲೆ ಬಿದ್ದು ಹೊಡೆಯಿರಿ, ಜಯ ಹೊಂದಿರಿ. ಅಪಕೀರ್ತಿಗೆ ಕಾರಣವಾದ ನರಕದಲ್ಲಿ ಬೀಳಬೇಡಿರಿ. ಯುದ್ಧದಲ್ಲಿ ದೇಹತ್ಯಾಗವೇ ಶೂರರಿಗೆ ಸ್ವರ್ಗ ದ್ವಾರವು ಎಂದನು. ಈ ಮಾತನ್ನು ಕೇಳಿದೊಡನೆ ಅಲ್ಲಿದ್ದ ಯೋಧರು ಉತ್ಸಾಹದಿಂದ ಮುಂದೆ ಬಿದ್ದು ಶತ್ರುಗಳನ್ನು ಜಯಿಸಿದರು. ಆದುದರಿಂದ ಪ್ರಾಣತ್ಯಾಗಕ್ಕೆ ಸಿದ್ಧನಾಗಿಯೇ ಯುದ್ಧಕ್ಕೆ ನಿಲ್ಲಬೇಕು. ಗಜ ಸೈನ್ಯದ ನಡುವೆ ರಥಿಕರು, ರಥಿಕರ ಹಿಂದೆ ಅಶ್ವಸೈನಿಕರು, ಅವರಿಗೆ ಹಿಂದೆ ಕವಚಧಾರಿಗಳಾದ ಕಾಲಾಳುಗಳು, ಹೀಗೆ ನಿಲ್ಲಿಸಿಡಬೇಕು. ಈ ರೀತಿ ಸೇನಾ ವ್ಯೂಹವನ್ನು ನಿಲ್ಲಿಸುವ ರಾಜನು ತಪ್ಪದೆ ಜಯಿಸುವನು. ನೀನು ಮುಂದೆ ಹೀಗೆಯೇ ಮಾಡಬೇಕು. ಸ್ವರ್ಗವನ್ನು ಸಾಧಿಸಲು ಅಪೇಕ್ಷೆಯುಳ್ಳವರು ಕೋಪೋದ್ರೇಕದಿಂದ ಮುಂದುವರೆದು ಮನಃಪೂರ್ತಿಯಾಗಿ ಹೋರಾಡುವರು. ಮಹಾಮತ್ಸ್ಯಗಳು ಸಮುದ್ರವನ್ನು ಹೇಗೋ ಹಾಗೆ ಅವರು ಶತ್ರು ಸೈನ್ಯವನ್ನು ಕಲಗಿಸಿ ಬಿಡುವರು. ತಮ್ಮಲ್ಲಿಯೇ ಒಬ್ಬರಿಗೊಬ್ಬರು ಧೈರ್ಯಗೆಟ್ಟವರನ್ನು ಉತ್ಸಾಹಗೊಳಿಸಿ ನಿಲ್ಲಿಸಿಡಬೇಕು. ಹೀಗೆ ಯುದ್ಧ ಸನ್ನಾಹದಿಂದ ಜಯ ಹೊಂದಿದವನು ತಾನು ಜಯಿಸಿದ ಭೂಮಿಯನ್ನು ನಿರುಪಾಧಿಕವಾಗಿ ರಕ್ಷಿಸಬೇಕು. ಸೋತು ಓಡಿಹೋದ ಶತ್ರುಗಳನ್ನು ಬಹಳವಾಗಿ ಬೆನ್ನಟ್ಟಿ ಹೊಡೆಯಬಾರದು. ಪರಾಜಿತರಾಗಿ ಓಡಿಹೋದ ಶತ್ರುಗಳು ಒಂದು ವೇಳೆ ತಮ್ಮ ಪ್ರಾಣದಲ್ಲಿಯೇ ನಿರಾಶರಾಗಿ ಹಿಂತಿರುಗಿ ಬಂದು ಮೇಲೆ ಬೀಳಬಹುದು. ಆಗ ಅವರ ವೇಗವು ಬಹಳ ದುಸ್ಸಹವಾಗುವುದು. ಆದುದರಿಂದ ಪರಾಜಿತರಾದವರನ್ನು ರೇಗಿಸುವಂತೆ ತಿರುಗಿ ಸೈನಿಕರನ್ನು ಅವರ ಮೇಲೆ ಬೆನ್ನಟ್ಟಿಸಬಾರದು. ಶೂರರಾದವರು ಭಯದಿಂದ ಬೆನ್ನು ತೋರಿಸಿ ಓಡುವವರನ್ನು ಹೊಡೆಯಲು ಯತ್ನಿಸಲಾರರು. ಜಂಗಮಗಳಿಗೆ ಸ್ಥಾವರಗಳು ಆಹಾರವು, ಕೋರೆಯುಳ್ಳವುಗಳಿಗೆ ಕೋರೆಯಿಲ್ಲದ ಪ್ರಾಣಿಗಳು ಆಹಾರವು. ಇದರಂತೆಯೇ ಶೂರನಿಗೆ ಭೀರುಗಳು ಅನ್ನವೆನಿಸುವರು. ಎಂದರೆ ಭೋಗ್ಯರು ಬೀರುಗಳು ತಮ್ಮನ್ನು ಗೆಲ್ಲುವ ಶೂರರಂತೆಯೇ ಕೈ, ಕಾಲು, ಹೊಟ್ಟೆ, ಎದೆ ಮುಂತಾದ ಅವಯವಗಳುಳ್ಳವರಾಗಿದ್ದರು ಬಾಣಕ್ಕೆ ಬೆನ್ನು ಕೊಟ್ಟು ಓಡುವರು. ಕೆಲವು ಮಂದಿ ಭೀರುಗಳು ಹಿಂತಿರುಗಿ ಬಂದು ಶೂರರ ಮುಂದೆ ನಮ್ರರಾಗಿ ನಮಸ್ಕರಿಸಿ ಕೈಮುಗಿದು ನಿಲ್ಲುವರು. ಈ ಲೋಕವೆಲ್ಲ ತಂದೆಯ ತೋಳಿನ ಮೇಲಿರುವ ಮಕ್ಕಳಂತೆ ಶೂರರ ಭುಜದಲ್ಲಿ ನೆಲೆಗೊಂಡಿರುವುದು. ಆದುದರಿಂದ ಲೋಕಗಳೊಳಗೆಲ್ಲ ಶೂರನೇ ಮಾನಾರ್ಹನೆನಿಸುವನು. ಮೂರು ಲೋಕಗಳಲ್ಲಿಯೂ ಶೌರ್ಯಕ್ಕಿಂತಲೂ ಮೇಲಾದುದಿಲ್ಲ. ಎಲ್ಲವನ್ನೂ ಆಳಿ ಅನುಭವಿಸತಕ್ಕವನು ಶೂರನೇ. ಎಲ್ಲವೂ ಶೂರನಿಗೆ ಅಧೀನವು. ಇದು 99ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.